ನರಿಗಳಲ್ಲಿ ಕೂಗುತ್ತಿಹವು ಬಿರುವಿನಿಂದ ಗಾಳಿ ಬೀಸೆ. ಸಹೋದರ ಅಣ್ಣ, ನರಿಗಳಲ್ಲಿ ಕೂಗುತ್ತಿಹವು ಬಿರುವಿನಿಂದ ಗಾಳಿ ಬೀಸೆ. ತರುಗಳನ್ನು ಒನ್ನಿಸುಡಲು ತರುಗಳನ್ನು ವಂದಿಸುಡಲು, ತರುಗಳನ್ನು ವಂದಿಸುಡಲು ಪರಿಯಿದೇನೋ ತೋಚದಾಕೆ. ಸಹೋದರ ಅಣ್ಣ, ಪರಿಯಿದೇನೋ ತೋಚದಾಕೆ ತೋರುವುದು ದೂಷಪೂರ್ಣ. ಸಹೋದರ ಅಣ್ಣ, ಘೋರಮಾದ ಗೂಢತೆಯು ದಾರಿಯನ್ನು ಮೂಡುತ್ತಿರಲು. ಸಹೋದರ ಅಣ್ಣ, ಘೋರಮಾದ ಗೂಢತೆಯು ದಾರಿಯನ್ನು ಮೂಡುತ್ತಿರಲು ಬಾರಿ ಊರಗ ಅಡ್ಡವಿ ಹೋದ. ಭಾರಿ ಊರಗ ಅಡ್ಡವಿಹುದ, ಬಾರಿ ಊರಗ ಅಡ್ಡವಿಹುದ ಪರಿಯಿದೇನೋ ತೋಚದಾಕೆ. ಸಹೋದರ ಅಣ್ಣ, ಪರಿಯಿದೇನೋ ತೋಚದಾಕೆ ತೋರುವುದು ದೂಷಕೋನ ಹಾರ ಕೇಳ ಏನ ಮಾತೆ. ಹಾರ ಕೇಳ ಏನ ಮಾತೆ, ಹಾರ ಕೇಳ ಏನ ಮಾತೆ ತೋರುವುದು ದೂಷಕೋನ. ಸಹೋದರ ಅಣ್ಣ, ರಥವನ್ನೇರಿ ಪ್ರಯಾಣ ಬೆಳೆಸಿದರೆ ಹಾದಿಯುದ್ದಕ್ಕೂ ಬರೀ ಅಪಶಕರುಗಳೇ ಕಾಣುತ್ತಿರುವುದು. ಹೌದು ಅಣ್ಣ. ಅದಕ್ಕೆ ತಕ್ಕಂತೆ ನಿನ್ನೆ ರಾತ್ರಿ ನನಗೆ ಸ್ವಪ್ನವಾಯಿತು. ನಾನೋರ್ವನೇ ಭಯಂಕರವಾದ ಕಾಡಿನಲ್ಲಿ ಸಂಚರಿಸುತ್ತಿರುವಂತೆಯೂ ಬಹುದೂರದಲ್ಲಿ ಶ್ವೇತವಸ್ತ್ರಧಾರಿಯಾದ ಓರ್ವ ವೃದ್ಧನು ಭರತ ನನ್ನನ್ನು ಕಾಪಾಡಲಾರದೆ ಓದೆಯಾ ಎಂದು ಕೂಗಿಕೊಂಡನು. ಸಮೀಪಕ್ಕೆ ಹೋಗಿ ನೋಡಿದರೆ ಆತನು ಬೇರಾರು ಹಾಗಿರದೆ ನಮ್ಮ ತಂದೆ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮನೇ ಆಗಿದ್ದನು. ನಮ್ಮ ತಂದೆಯೇ ಅಣ್ಣ? ಹೌದು ಸಹೋದರ. ಅಷ್ಟರೊಳಗೆ ನನಗೆ ಎಚ್ಚರವಾಯಿತು. ಸ್ವಪ್ನದ ವಿಚಾರವನ್ನು ನಿನಗೆ ತಿಳಿಸಿದರೆ ನಿನಗೆ ಭೀತಿ ಉಂಟಾಗುವುದೆಂದು ತಿಳಿದು ನಿನಗೆ ತಿಳಿಸಲಿಲ್ಲ. ಬೆಳಗಾದ ನಂತರ ಅಯೋಧ್ಯ ನಗರದಿಂದ ದೂತನೋರ್ವನು ಎನ್ನಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸುವಾರ್ತೆಯನ್ನು ಹೊತ್ತು ತಂದಾಗ ಸ್ವಪ್ನದ ವಿಚಾರವನ್ನೇ ಮರೆತು ಮಾವನ ಮೃಷ್ಟಾನ್ನ ಭೋಜನದ ಅದರ ಆತಿಥ್ಯವನ್ನು ನಿರಾಕರಿಸಿ ರಥವನ್ನು ಹೇರಿ ಹೊರಟರೆ ಸದಾ ಅಪಶಕುನಗಳೇ ಕಾಣುತ್ತಿರುವುದು. ಇದಕ್ಕೆ ಕಾರಣವೇನು ಸಹೋದರ? ಅದು ಅಲ್ಲದೆ ನಾವು ಈಗ ಎಲ್ಲಿರುವೆವು? ಅಣ್ಣ, ಈಗ ನಾವು ಅಯೋಧ್ಯ ಪಟ್ಟಣದ ಸಮೀಪದಲ್ಲಿರುವವು. ಅಣ್ಣ, ಏನಣ್ಣ ಈ ರೀತಿ ಮಾತನಾಡುತ್ತಿರುವೆ? ಏನು, ಅಯೋಧ್ಯ ಪಟ್ಟಣದ ಸಮೀಪದಲ್ಲಿರುವೆ? ಹೌದು ಅಣ್ಣ. ಹಾಗಾದರೆ ಇಂದು ಎನ್ನಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಡಗರ ಸಂಭ್ರಮದ ಮಹೋತ್ಸವ ಕಾಲದಲ್ಲಿ ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟು ರಂಗು ರಂಗಿನ ರಂಗೋಲಿಯಿಂದ ಸಿಂಗರಿಸಲ್ಪಟ್ಟು ಅಳಕಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ಈ ಅಯೋಧ್ಯ ನಗರವು ಸ್ಮಶಾನವನ್ನು ಆವರಿಸಿರುವುದೇಕೆ ಸಹೋದರ? ಅಣ್ಣ, ಅಲ್ಲಿ ನೋಡು, ಗಗನದಲ್ಲಿ ಬೆಳಗಿ ನಮ್ಮ ಅಯೋಧ್ಯ ವಿಜಯ ಸಂಕೇತವನ್ನು ಸಾರುವ ನಮ್ಮ ಧ್ವಜ ಪತಾಕಿ ಅರ್ಧಕ್ಕೆ ಮುರಿದು ಬಿದ್ದಿರುವುದೇಕೆ? ತುಳಸಿ ಮಣಿಮಾಲೆಯನ್ನು ಕೊರಳಿಗೆ ಹಾಕಿ ಗಂಧಾಕ್ಷತೆಯನ್ನು ಹಣೆಗೆ ಧರಿಸಿ ಲವಲವಿಕೆಯಿಂದ ಓಡಾಡಿ ತುಂಬಿ ತುಳುಕಾಡಬೇಕಾಗಿದ್ದ ಪ್ರಜೆಗಳಿಂದ ಈ ಅಯೋಧ್ಯೆಯ ರಾಜಬೀತಿಗಳು ಶಾಪಗ್ರಸ್ತದಂತಿರುವುದೇಕೆ? ಇಲ್ಲ ಸಹೋದರ, ಇಲ್ಲ.
ಏನೋ ವಿಪರೀತವಾಗಿರಲೇಬೇಕು. ಅಣ್ಣ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಬಂದರೆ ಸಾಮಾನ್ಯವೇ? ದೇವ ಮುನಿಗಳು ಹರಸುವ ಶುಭ ದಿನ. ಅದೂ ಅಲ್ಲದೆ ಅರಮನೆಯ ಪ್ರಾಂಗಣದಲ್ಲಿ ಪಟ್ಟಾಭಿಷೇಕದ ಕಾರ್ಯವು ನಡೆಯುವುದರಿಂದ ಅದರ ಶುಭ ಕಾಮನೆಗಳು ನಮಗೆ ಗೋಚರಿಸುತ್ತಿಲ್ಲ. ಏಕೆಂದರೆ ಪಟ್ಟಣದ ಸುತ್ತಲೂ ಕೋಟೆಯು ಆವರಿಸಿರುವುದು. ಅಣ್ಣ, ನಾವೀಗ ಜಾಗ್ರತೆಯಾಗಿ ಪುರಪ್ರವೇಶವನ್ನು ಮಾಡಿ ಮಾತೆಯವರನ್ನು ಕಂಡು ಅಲ್ಲಿನ ವಿಚಾರವನ್ನು ತಿಳಿಯೋಣ. ನಡೆ ಅಣ್ಣ. ನಿಜ ಶತ್ರುಘ್ನ, ನಡೆ ಸಹೋದರ. ಹಣತೆ ಆರಿತು ಹಳೆಯ ಬರಹ ಅಳಿಸಿತು, ಹಣತೆ ಆರಿತು ಹಳೆಯ ಬರಹ ಅಳಿಸಿತು, ಹಣತೆ ಆರಿತು. ಪ್ರಾಣೇಶ್ವರ, ಪ್ರಾಣೇಶ್ವರ, ಮರಳು ಭೂಮಿಯಂತೆ ನನ್ನ ಬಾಳು ಒಣಗಿತು, ಮರಳು ಭೂಮಿಯಂತೆ ನನ್ನ ಬಾಳು ಒಣಗಿತು, ಪತಿಯನದಲ್ಲಿ ಕ್ಷಿತಿಯೊಳಗೆ ಪತಿಗಳಾದೆನು. ಪ್ರಾಣೇಶ್ವರ, ಪ್ರಿಯ, ಪತಿಯನಾಗಲಿ ಕ್ಷಿತಿಯೊಳಗೆ ಪತಿಗಳಾದೆನು, ಹಣತೆ ಆರಿತು ಹಳೆಯ ಬರಹ ಅಳಿಸಿತು, ಹಣತೆ ಆರಿತು ಹಣತೆ ಆರಿತು ಹಣತೆ ಆರಿತು. ಹಾಳಾದ ಮಂದಿರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿಣ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನು ಎಣಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು, ಏನಿದು ನಿನ್ನ ಲೀಲೆಯು. ಸಹೋದರ ಶತ್ರುಘ್ನ, ಅಣ್ಣ, ದಿವಾ ರಾತ್ರಿಗಳಲ್ಲಿಯೂ ಸಂತೋಷ ಸಾಗರದಿಂದ ಕಾಣುತ್ತಿದ್ದ ಈ ಅಂತಃಪ್ರಭು ಇಂದು ದುಃಖಮಯವಾಗಿರುವುದಲ್ಲ. ಹೌದು ಅಣ್ಣ. ಕಾರಣವೇನಿರಬಹುದು? ಮಾತೆಯು ಮೌನದಿಂದಿರುವಳು. ಬಾ, ಆಕೆಗೆ ನಮಸ್ಕರಿಸಿ ವಿಚಾರವೇನೆಂಬುದನ್ನು ತಿಳಿಯೋಣ. ಅಮ್ಮ, ನಮಸ್ಕರಿಸುವ ಮಕ್ಕಳಿರ, ನಿಮಗೆ ಮಂಗಳವಾಗಲಿ. ಶತ್ರುಘ್ನ, ಅಣ್ಣ, ಈ ದಿನ ಮಾತೆಯ ರೀತಿಯೇ ಬೇರೆಯಾಗಿರುವುದು. ಹೌದು ಅಣ್ಣ. ನನ್ನನ್ನು ಕಂಡೊಡನೆಯೇ ಅತಿ ಪ್ರೀತಿ ವಿಶ್ವಾಸಗಳಿಂದ ಮುದ್ದಿಸುತ್ತಿದ್ದ ಈಕೆಯು ಈ ದಿನ ಮೌನವಾಗಿರಲು ಕಾರಣವೇನಿರಬಹುದು? ಅಲ್ಲದೆ ನನ್ನನ್ನು ಕಂಡ ಕೂಡಲೇ ಸುಮಿತ್ರಾ ಕೌಸಲ್ಯ ಮಾತೆಯವರು ಮುಖವನ್ನು ತಿರುಗಿಸಿಕೊಂಡರೇಕೆ? ಅಮ್ಮ, ತಾತನು ಮಾವನು ನನ್ನನ್ನು ಶತ್ರುಘ್ನನನ್ನು ಬಹಳ ಆದರಿಂದ ಉಪಚರಿಸಿ ನಮಗಾಗಿ ಕೊಟ್ಟ ಗಜ ತುರಂಗಾದಿಗಳು ಬರುತ್ತಿರಬಹುದು. ಅಮ್ಮ, ತಾತನು ನಿನಗಾಗಿ ಅಮೂಲ್ಯವಾದ ರತ್ನಾಭರಣಗಳನ್ನು ಕೊಟ್ಟು ಕಳಿಸಿರುವನು. ಅಮ್ಮ, ಜನಕನೆಲ್ಲಿ? ಜನಕನಿಗೆ ಪ್ರೀತಿ ಪಾತ್ರನಾದ ಶ್ರೀರಾಮಚಂದ್ರನಲ್ಲಿ? ಶ್ರೀರಾಮಚಂದ್ರನಿಗೆ ಪ್ರೀತಿ ಪಾತ್ರನಾದ ಲಕ್ಷ್ಮಣನಲ್ಲಿ? ಮಾತಾಯೇ ಸೀತಾದೇವಿಯಲ್ಲಮ್ಮ ತಾಯಿ, ಯಾರೊಬ್ಬರೂ ಕಾಣುತ್ತಿಲ್ಲವಿಲ್ಲ. ಅಮ್ಮ, ಅಮ್ಮ, ಇದೇನು ತಾಯಿ? ಈ ನಿನ್ನ ಅಮಂಗಳಕ್ಕೆ ಕಾರಣವೇನು ತಾಯಿ? ಕಾರಣವೇನು? ಜನಕನೆಲ್ಲಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನಪ್ಪ? ನಿಮ್ಮ ಜನಕನು
ನಿಮ್ಮ ಜನಕರ ಸ್ವರ್ಗಸ್ಥರಾದರ ಮಕ್ಕಳಿರ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಮಗನೇ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ನೀನು ಕಾರಣಳೆ? ಅದು ಹೇಗೆ ತಾಯಿ? ಹೇಳುವೆನು ಮಗನೇ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಾನು ಕೇಳಿಬಲ್ಲೆನು. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡು ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದೆಲ್ಲೂ ಕೇಳಿಕೊಂಡೆನು. ಇನ್ನು ನಿನ್ನ 2ನೇ ವರವು ಯಾವುದಮ್ಮ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದೆಲ್ಲೂ ಕೇಳಿಕೊಂಡೆನು. ಯಾರು ಮಾತನಾಡುತ್ತಿರುವರು? ಕೈಕೆಯೇ ಅಲ್ಲವೇ? ಕೋಸಲ ಸಾಮ್ರಾಜ್ಯದೊಡ ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಈ ಪಾಪಿ ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಅಲ್ಲ, ಇವಳು ಯಾರೋ ನರ ರಕ್ಕಸಿಯೇ ಆಗಿರಬೇಕು. ಕುಮಾರ, ಅಮ್ಮ, ನಡಮುಡಿಯ ಮೇಲೆ ಅಡಿಗಡಿಗೆ ಪನ್ನೀರನ್ನಿಟ್ಟು ಮುತ್ತೈದೆ ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಮುಡಿಯಲ್ಲಿದ್ದ ಹೂವನ್ನು ನೀನೇ ನಿನ್ನ ಕೈಯಾರ ಕಿತ್ತು ನಿನ್ನ ಕಾಲಿಂದ ಹೊಸಕಿ ಹಾಕಿ ನಿನ್ನ ಮುಡಿಯನ್ನು ನೀನೇ ಬರಿದು ಮಾಡಿಕೊಂಡೆ. ಭರತ, ಅಮ್ಮ, ಹಣೆಯಲ್ಲಿ ಸೂರ್ಯನಂತೆ ಪ್ರಜ್ವಲಿಸಿ ಮುತ್ತೈದೆ ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಹಣೆ ಸಿಂದಿರವು ನೀನೇ ನಿನ್ನ ಕೈಯಾರ ಅಳಿಸಿ ಹಾಕಿ ನಿನ್ನ ಹಣೆಯನ್ನು ನೀನೇ ಬರಿದು ಮಾಡಿಕೊಂಡೆಯಾ? ಅಮ್ಮ, ಮಂಗಳಾನಂದನೆಯ ಶುಭ ಸಂಕೇತವಾಗಿ ಮುತ್ತೈದೆ ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಕೈ ಬಳೆಗಳನ್ನು ನೀನೇ ನಿನ್ನ ಕೈಯಾರ ನೂರು ಮಾಡಿಕೊಂಡು ನಿನ್ನ ಕೈಯನ್ನು ನೀನೇ ಬರಿದು ಮಾಡಿಕೊಂಡೆಯ ಮಗನೇ. ಏಕೆ ತಾಯಿ, ಏಕೆ? ಕುಮಾರ, ಶಾಂತನಾಗು ಮಗನೇ. ಇನ್ನು ಮೇಲಾದ್ರೂ ಪಟ್ಟಾಭಿಷಕ್ತನಾಗಿ ಸಂತೋಷದಿಂದ ರಾಜ್ಯಭಾರವನ್ನಾಳು ಕಂದ. ಸಿಂಹಾಸನವನ್ನೇರು, ರಾಜ್ಯಭಾರವನ್ನಾಳು. ಅಮ್ಮ, ಪತಿಯನ್ನು ಕಳೆದುಕೊಂಡರೂ ಸಿಂಹಾಸನದ ದುರಾಸೆಯ ದಾಹವು ಇನ್ನೂ ಇಂಗಲಿಲ್ಲವೇ? ಶ್ರೀರಾಮಚಂದ್ರನು ನಿನ್ನ ಮೇಲೆ ಅದೆಷ್ಟೊಂದು ಅತಿಶಯವಾದ ಪ್ರೀತಿಯನ್ನು ನನಗಿಂತಲೂ ಹೆಚ್ಚಿಗಿಟ್ಟಿದ್ದನಲ್ಲ, ಅದನ್ನು ಮರೆತೆ ಹೇಗೆ ತಾಯಿ? ಇಂತಹ ಕ್ರೂರವರಗಳನ್ನು ಕೇಳಲು ನಿನ್ನ ಮನಸ್ಸು ಹೇಗೆ ಒಡಂಬಟ್ಟಿತು? ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬುದು ನಿಜವಾಯಿತು. ಭ್ರಷ್ಟೆ, ವಾಗ್ದಾನ ಮಾಡಿದ ವರಗಳನ್ನು ಕೇಳಲು ನಿನ್ನ ಈ ಪಾಪಿ ಹೃದಯದಲ್ಲಿ ಮತ್ಯಾವ ಆಸೆಯೂ ಇರಲಿಲ್ಲವೇ? ಭರತ, ರವಿಕುಲ ಸಿಂಹಾಸನಾಧಿಕಾರಿಯು ಜ್ಯೇಷ್ಠನೂ ಶ್ರೇಷ್ಠನೂ ಆದ ಶ್ರೀರಾಮಚಂದ್ರನು ಸತಿ ಶಿರೋಮಣಿಯಾದ ಸೀತಾ ಮಾತೆಯೊಡನೆಯೂ ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆಯೂ ವನವಾಸಕ್ಕೆ ತೆರಳುವಾಗ ನಿನ್ನ ಹೃದಯದಲ್ಲಿ ಸಮಾಧಾನವು ಹೇಗೆ ನೆಲೆಸುತ್ತೋ ಕಾಣಿ. ದ್ರೋಹಿ, ವಂಚಕಿ ಕುಮಾರ, ನಾನು ನಿನ್ನ ಗರ್ಭದಲ್ಲಿ ಜನಿಸುವುದಕ್ಕಿಂತಲೂ ನೀನು ಬಂಜೆಯಾಗಿದೆ ಲೋಕವೇ ಕಲ್ಯಾಣವಾದ. ಶಿವ, ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಯನ್ನಾಗಿಸಿ ಈ ಅನ್ಯಾಯದ ಕೋಸ ಸಾಮ್ರಾಜ್ಯರ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿದೆಯಾ? ಸವತಿ ಮತ್ಸರ ಎಂಬ ದುರಾಸೆ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ದಶರಥ ಮೃತದೇಹವನ್ನು
ಕಂಬದಂತೆ ನಿಲ್ಲಿಸಿ ಸೋದರ ಎಂಬ ವಿಧವಾ ದೇಹಗಳನ್ನು ಕಂಬಗಳನ್ನು ನಿಲ್ಲಿಸಿ ಅನ್ಯಾಯದಿಂದ ಈ ಸಿಂಹಾಸನದ ಮೇಲೆ ಕುಳ್ಳಿರಿಸಲು ಯೋಚಿಸಿದೀಯಾ? ಕುಮಾರ, ಈ ಅಯೋಧ್ಯೆಯಲ್ಲಿ ವಂಶನಾಶವೆಂಬ ಧ್ವಜವನ್ನು ಸ್ಥಾಪಿಸಿದ ನಿನ್ನಂತ ಭ್ರಷ್ಟ ರಾಕ್ಷಸಿ ಸ್ತ್ರೀಯನ್ನು ಉಳಿಸಲೇಬಾರದು. ನಿನ್ನನ್ನು ಹೀಗೆ ಬಿಡುವುದಾದರೆ ಅಯೋಧ್ಯೆಯಲ್ಲಿರುವ ಸ್ತ್ರೀಯರೆಲ್ಲರೂ ನಿನ್ನ ಕ್ರೂರ ನಡೆಯನ್ನೇ ಅನುಸರಿಸಿ ಅನೇಕ ಪುರುಷರಿಗೆ ಮೃತ್ಯುದಾಯಕರಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಆದ್ದರಿಂದ ನೀನು ಮಾಡಿರುವ ಮಹಾಪಾಪಕ್ಕಾಗಿ ಇದೋ ತಕ್ಕ ಫಲವನ್ನು ಮಾತೆಯ ಕೊಲ್ವರೇ ಮಾನ್ವಿತನೇ, ಮಾತೆಯ ಕೊಲ್ವರೇ ಮಾನ್ವಿತನೇ, ನೀತಿವಂತನು ನೀನು ಆತನಾಗಬೇಡ, ನೀತಿವಂತನು ನೀನು ಆತನಾಗಬೇಡ, ಮಾತೆಯ ಕೊಲ್ವರೇ ಮಾನ್ವಿತನೇ. ಅಣ್ಣ, ವಂಶ ಭೂಪನ ಅಣ್ಣ, ಅಣ್ಣ, ಸೋದರ ಮನವರಿದವಳ, ವಂಶ ಭೂಪನ ಮನವರಿದವಳ, ಕುಲನಾಶ ಮಾಡಿ ಕೆಲ ಕಾರ್ಯ ಕೈದವಳ, ಕುಲನಾಶ ಮಾಡಿ ಕೆಲ ಕಾರ್ಯ ಕೈದವಳ, ಮಾತೆಯ ಕೊಲ್ವರೆ ಮಾತೆಯ ಕೊಲ್ವರೆ ಮಾರ್ಮಿತನೆ ಮಾರ್ಮಿತನೆ ಆರ್ಮಿತನೆ. ಅಲ್ಲ ಶತ್ರುಘ್ನ, ಈಕೆಯನ್ನು ಕೊಲ್ಲಬೇಡ, ಇದರಿಂದ ಮಾತೃಹತ್ಯಾದೋಷವು ಬರುವುದು. ಶ್ರೀರಾಮಚಂದ್ರನು ಕೋಪಗೊಳ್ಳುವನು. ನಾವೀಗಲೇ ಶ್ರೀರಾಮಚಂದ್ರನಲ್ಲಿ ಇರುವ ಸ್ಥಳಕ್ಕೆ ಹೋಗಿ ಆತನನ್ನು ಪಟ್ಟಣಕ್ಕೆ ಕರೆತಂದು ಈ ಕೋಶಲ ದೇಶದ ರಾಜ್ಯ ಪಟ್ಟಾಭಿಷೇಕವನ್ನು ಆತನಿಗೆ ಕಟ್ಟಿ ನಾವು ನಿಶ್ಚಿಂತೆಯಿಂದಿರೋಣ. ನಾವು ದುಡುಕಿದರೆ ಶ್ರೀರಾಮಚಂದ್ರನು ಕೋಪಗೊಳ್ಳುವನು. ಶಾಂತನಾಗುವಣ್ಣ, ಶಾಂತನಾಗು. ನಿಜ ಶತ್ರುಘ್ನ, ನಿಜ. ನೀನು ನನ್ನನ್ನು ಎಚ್ಚರಿಸಿದೆ. ತಂದೆಯ ಮರಣವನ್ನು, ಅಣ್ಣನ ವನವಾಸವನ್ನು ಕೇಳಿದ ನಾನು ಬುದ್ಧಿಭ್ರಮಣೆಯಿಂದ ಈಕೆಯನ್ನು ಕೊಲ್ಲಲು ಯುದ್ಧಕ್ತನಾದೆ. ನನ್ನನ್ನು ಕ್ಷಮಿಸು ತಂದೆ. ಈಕೆನು ಈ ನನ್ನ ಖಡ್ಗದಿಂದ ಸಮ್ಮರಿಸುವುದಾದರೆ ನನ್ನ ಖಡ್ಗವು ಅಪವಿತ್ರವಾಗುವುದು ಸ್ವಲ್ಪವೂ ಸಂದೇಹವಿಲ್ಲ. ಸಹೋದರ ಶತ್ರುಘ್ನ, ಅಣ್ಣ, ಈಕೆಯು ಮಾಡಿರುವ ಮಹಾ ಅಪರಾಧಕ್ಕಾಗಿ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕಾಡಿ ಬೇಡಿಯಾದರೂ ಪಟ್ಟಣಕ್ಕೆ ಕರೆತರೋಣ. ಹೌದು ಅಣ್ಣ. ಇಲ್ಲವಾದರೆ ಆತನ ಆಜ್ಞೆಯಂತೆ ನಡೆಯೋಣ. ಹೀಗೆ ಮಾಡದ ಹೊರತು ನಾವೀ ಮಹಾಪಾಪದಿಂದ ಮುಕ್ತರಾಗುವಂತಿಲ್ಲ. ದೇವರಿಲ್ಲದ ಗುಡಿಯಂತೆ ಎನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾಂಧಕರಮಯವಾದ ಈ ಅರಮನೆಯಲ್ಲಿ ನಾನು ಜೀವಿಸಲಾರಲ್ಲ. ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ಅವಲಕ್ಷಣ ಮೆದಾಗೆ
ಮಾತೆ ಸೀತೆಯನಗಲಿ ಮಾತೆ ಸೀತೆಯನಗಲಿ ಭಾಗ್ಯರಹಿತರ ಅವರನ್ನಗಲಿದಾಯೋ ಅಡವೆಯಂತಾಗೆ ಸೌಮಿತ್ರಿಗೊದಗಿದ ರಾಮ ಸೇವಾ ಪಾಪಿ ಭರತನ ಪಾಲ್ಗೆ ಭಾರದಾಯ್ತೆ ರಾಮ 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 ರಾಘವ ನಡೆ ಶತ್ರುಘ್ನ. ಕುಮಾರ, ಭರತ ಮಗನೇ, ನನ್ನ ಮಾತನ್ನು ಕೇಳು ಕಂದ. ಕುಮಾರ, ಭರತ ಎಂದು ಕರೆಯಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀನು ಪತಿದ್ರೋಹಿ, ಅಯ್ಯೋ ಪುತ್ರದ್ರೋಹಿ, ಶಿವ ಶಿವ, ಬಂಧುದ್ರೋಹಿ. ಅಯ್ಯೋ ದೈವವೇ. ಹೀಗಿರುವಾಗ ನಿನ್ನ ಮುಖಾವಲೋಕನವೇ ನನಗೆ ಅಸಹ್ಯಕರ. ನಡೆ ಶತ್ರುಘ್ನ. ಸುಪ್ರಭಾತವಿದು ಪ್ರಭಾತ ಸಮಯ ಮಾನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಮಾನರವಿ ಉದಯಿಪ ಸಮಯ ಸುಪ್ರಭಾ ಕೆಂಪನಡಗೆ ಪಾನಪೋ ಮಂಡಲದಿ ಬೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ ಕೆಂಪನಡಗೆ ಪಾನಪೋ ಮಂಡಲದಿ ಬೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ ತಂಪು ನೀಯುತ್ತಿಹ ಸುಮರುಂದವುದ ತಂಪು ನೀಯುತ್ತಿಹ ಸುಮರುಂದವುದ ಇಂಪುಗಾನವಿದು ಕೋಗಿಲ ರವಸ ಇಂಪುಗಾನವಿದು ಕೋಗಿಲ ರವಸ ಸುಪ್ರಭಾತವಿದು ಸುಪ್ರಭಾತವಿದು ಪ್ರಭಾತ ಮಾನರವಿ ಉದಯಿಪ ಸಮಯ ಸೀತಾ, ಈ ವನವನ್ನು ನೋಡಿದೆಯಾ? ಹೌದು ಪ್ರಿಯ. ಸ್ವಾಮಿ, ಅಲ್ಲಿ ಕಾಣುವ ಪರ್ವತವಾದರೂ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತವು. ಸೀತಾ, ಅಲ್ಲಿ ನೋಡು, ನಮ್ಮ ಪಿತೃಗಳಿಗೆ ಸದ್ಗಂಧಿಯನ್ನುಂಟು ಮಾಡಿ ನಮ್ಮ ವಂಶವನ್ನೇ ಪಾವನಗೊಳಿಸಿದ ಗಂಗಾಮಾತೆಗೆ ವಂದಿಸಿ ನಂತರ ಮುಂದಕ್ಕೆ ಹೋಗೋಣ. ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ. ಸೀತಾ, ಹರನ ಶಿರದಿಂದ ಹರಿದೆ
ಅರನ ಸಿರದಿಂದ ಹರಿದೆ ಕರೆಯನ್ನು ಕಲಿಸಲು ಆಗಮಿಸಿ ಬಂದೆ. ಹರನ ಸಿರದಿಂದ ಹರಿದೆ ಕರೆಯನ್ನು ಕಲಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಕರೆಯನ್ನೆಲ್ಲ ಉತ್ತರಿಸಿದ ಮಾತೆ. ಪರಮ ಪಾವನೆ ಎಂದೆನಿಸಿ ಕರೆಯನ್ನೆಲ್ಲ ಉತ್ತರಿಸಿದ ಮಾತೆ. ನಿರುಪಮ ಚರಿತಳೆ ನಿರ್ಣಯ ಕರಣವ, ನಿರುಪಮ ಚರಿತಳೆ ನಿರ್ಣಯ ಕರಣ, ನಿರುಪಮ ಚರಿತಳೆ ನಿರ್ಣಯ ಚರಣವ, ನಿರುಪಮ ಚರಿತಳೆ ನಿರ್ಣಯ ಚರಣ, ನಿರುಪಮ ಚರಿತಳೆ ನಿರ್ಣಯ ಚರಣ, ನಿರುಪಮ ಚರಿತಳೆ ನಿರ್ಣಯ ಚರಣ, ನಿರಂತರ ವಿಭಜಿಸು ದಿನವು ಸುರನರ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ, ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿಗೆ ವರಗಂಗೆ ವರಗಂಗೆ ವರಗಂಗೆ. ಇದು ಗುಹರಾಜನು ಇತ್ತಲೇ ಬರುತ್ತಿರುವುದು. ರಾಮ 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 ರಘುವಂಶ ಸೋಮ, 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 ಕಾಮಿತಾಂತ ದೇವಾಂಶವ ಸುಂದರಾಯ, ಕಾಮಿತಾಂತ ದೇವಾಂಶವ ಸುಂದರಾಯ, ರಘುರಾಮ ಶ್ರೀ ರಾಮ ರಾಮ ಪಾಯಿ, ರಘುರಾಮ ಶ್ರೀ ರಾಮ. ಉಪನಿಂದ ನಾಮ ಜಪ ಮಾತ್ರದಿಂದ, ಉಪನಿಂದ ನಾಮ ಜಪ ಮಾತ್ರದಿಂದ, ಉಪನಿಂದ ನಾಮ ಜಪ ಮಾತ್ರದಿಂದ, ಉಪನಿಂದ ನಾಮ ಜಪ ಮಾತ್ರದಿಂದ, ಪಾಪನಾಶವಾಗಿ ಬಹುದೀಗರು, ಪಾಪನಾಶವಾಗಿ ಬಹುದೀಗರು, ರಾಮ ಶ್ರೀ ರಾಮ ರಾಮ ಪಾಯಿ, ರಾಮ ಶ್ರೀ ರಾಮ. ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುತ್ತೇನೆ. ಅಯ್ಯ ಗುಹರಾಜನೇ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಪ್ರಭು, ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖ ಉಂಟಾಗಿದೆ ಪ್ರಭು. ಪ್ರಭು, ಈ ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿ ಪುರದಲ್ಲಿಯೇ ಕಳೆದು ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ವಿಜ್ಞಾಪಿಸುವೆನು ಪ್ರಭು. ಅಯ್ಯ ಗುಹರಾಜನೇ, ನಿನ್ನ ಪ್ರೀತಿ ಪ್ರೇಮ ವಾತ್ಸಲ್ಯಕ್ಕೆ ನಾನು ಮೆಚ್ಚಿದೆನು. ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದುವೆನಾದ್ದರಿಂದ ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಹಾಗೆ ಒಂದು ವೇಳೆ ನೀನು ಉಪಕಾರ ಮಾಡುವುದಾದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಪ್ರಭು, ದೇವ ದೇವ ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು
ಈ ಸಣ್ಣ ನದಿಯೊಂದು ದಾಟಿಸುವ ಸುಯೋಗವು ನನಗೆ ದೊರಕಿತಲ್ಲ. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು ಪ್ರಭು. ನನ್ನದೊಂದು ಸಣ್ಣ ನಿಬಂಧನೆ ಇರುವುದು ಪ್ರಭು. ಏನು ನಿನ್ನ ನಿಬಂಧನೆ? ಪ್ರಭು, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡುವಾಗ ನಿಮ್ಮ ಪಾದಕ್ಕೆ ಕಲ್ಲೊಂದು ಸೋಂಕಿ ಅದು ಹೆಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ ಪ್ರಭು. ಅವುಗಳೆಲ್ಲವೂ ತಮ್ಮ ಪಾದ ಸ್ಪರ್ಶಕ್ಕೆ ಸೋಂಕಿ ಹೆಣ್ಣಾದರೆ ನನ್ನ ಗತಿ ಏನು ದೇವ? ಅಯ್ಯ ಗುಹನೆ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಅರಿತೆನು. ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದಭಿಲಾಷೆ. ಹೌದು ಪ್ರಭು. ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ. ಪ್ರಭು, ಕ್ಷಣಕಾಲ ನಿಲ್ಲಿ. ಕೆಳಗೆ ಪಾದವನು ನಾ
ಮಾತನ ಜಾನಕಿಯ ರಮಣನ ಜನಕರಾಜನ ಮಾತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕರಾಜನ ಮಾತನ ಜಾನಕಿಯ ರಮಣನ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಮಾತನ ಜಾನಕಿಯ ರಮಣನ ಶಾಪ ವಿಮೋಚನೆ ಗೈದ ಶ್ರೀರಾಮನ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ ಧನ್ಯನಾದೆನಾ ಜನಕರಾಜನ ಮಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಪ್ರಭು ಕ್ಷಣಕಾಲ ನಿಲ್ಲಿ ನಾವು ಪ್ರಭು ನಾವಿಯೂ ಸಿದ್ಧಗೊಂಡಿರುವುದು ತಾವಿನ್ನು ದಯಮಾಡಿಸಿ ಬಹಳ ಸಂತೋಷ ಗುಹನೆ. ಹಾಗಾದರೆ ನಡೆಯಿರಿ, ಹೋಗೋಣ. ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವೆ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ
ದೇವ ನಿನ್ನಂದವ ಸಿರಿಯಂದದಿ ಪಾಲಿಸುವೆ ದೇವ ನಿನ್ನಂದವ ಸಿರಿಯಂದದಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದೆ ರಾಮ 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 ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಅಣ್ಣ ಸಹೋದರ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಅಲೆದಲೆದು ಅಡವಿಯೊಳಿಲ್ದು ರಾಮಚಂದ್ರ ಅಲೆದಲೆದು ಅಡವಿಯೊಳಿಲ್ದು ಬಡಲು ತಾಲಿರುವೆ ನರಿಯ ಬಳಲು ತಾಲಿರುವೆ ಉದಾರಿಯ ಕಾಣದೆ ಎಲ್ಲಿರುವೆ ರಾಘವ ಕಾನನ ಅಲೆದಲೆ ದೂರ ಅಡವಿಯೊಳಿಲ್ದು ರಾಮ ರಾಮ ಸಹೋದರ ಅಣ್ಣ ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲವಲ್ಲ. ಈಗೇನು ಮಾಡುವುದು ಸಹೋದರ? ಅಣ್ಣ ಮುಂದೆ ನಡಿ, ಹುಡುಕಿ ಬರೋಣ ನಡಿ ಅಣ್ಣ. ಹಾಗೆ ಆಗಲಿ ಸಹೋದರ, ನಡೆ. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ವಾಸುರ ರಾಮ ಸದಾ ರಾಮ ನಾಮ ವಾಸುರ ರಾಮ ಸದಾ ರಾಮ ನಾಮ ಶ್ರೀ ರಾಮ 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 ಪಾವನ ರಾಮ ಶ್ರೀ ರಾಮ ಪರಂಧಾಮ. ಅಣ್ಣ, ಲಕ್ಷ್ಮಣ, ಶಾಂತನಾಗು. ಅಂತ ಪ್ರಸಂಗವೇನು? ಭರತ ಶತ್ರುಘ್ನರು ಆ ಭ್ರಷ್ಟ ಕೈಕೆ ಪ್ರೇರಣೆಯಿಂದ ಇತ್ತ ಕಡೆ ಬರುತ್ತಾ ಇರುವರಣ್ಣ. ಅವರು ನಮ್ಮನ್ನು ಕೊಲ್ಲಲು ಬರುತ್ತಿರುವಂತೆ ತೋರುವುದು. ಅಪ್ಪಣೆಯನ್ನು ಕೊಡು, ಅವರನ್ನು ಒಂದೇ ಬಾಣದಿಂದ ನಿರ್ಮೂಲ ಮಾಡುವೆನು. ಲಕ್ಷ್ಮಣ, ಶಾಂತನಾಗು. ಭರತನು ಸಾಮಾನ್ಯನಲ್ಲ, ದೈವಭಕ್ತನು. ಅವನ ಭ್ರಾತೃವಾತ್ಸಲ್ಯವನ್ನು ನೀನು ಅರಿಯೆ. ಅದು ಅಲ್ಲದೆ ಭರತನನ್ನು ಕೊಂದು ಸಂಪಾದಿಸಿದ ರಾಜ್ಯದಿಂದ ನನಗೇನಾಗಬೇಕಾಗಿದೆ? ಅಧರ್ಮದಿಂದ ಇಂದ್ರ ಪದವಿ ಬಂದರೂ ಬೇಡ. ಆತನು ಬರಲಿ, ಬಂದಾಗ ನಂತರ ವಿಚಾರವು ತಿಳಿಯುವುದು. ಸೀತಾಮನೋಲ್ಲಾಸ ಚಿತ ಪಾರಿಜಾತ ಸೀತಾಮನೋಲ್ಲಾಸ ಚಿತ ಪಾರಿಜಾತ ಸೀತಾಮನೋಲ್ಲಾಸ ಚಿತ ಪಾರಿಜಾತ
ನಮಸ್ಕರಿಸು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕ್ಷೇಮವೇ? ಕ್ಷೇಮವಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನೀನಿಲ್ಲದಿರುವುದನ್ನು ಕಂಡು ನಿನ್ನನ್ನೇ ನೆನೆದು ನಿರುತ್ಸಾಹನಾಗಿ ಹೊರಟು ಬಂದೆ. ಅಲ್ಲಿಂದ ಹೊರಟು ಬಂದ ನಾನು ಅಲ್ಲಿಯವರ ಯೋಗಕ್ಷೇಮವನ್ನು, ಒಬ್ಬೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸುವನು. ವಿವರವಾಗಿ ಹೇಳು ಭರತ, ವಿವರವಾಗಿ ಹೇಳು. ಹಾಗಲಿ ಅಣ್ಣ. ಭರತ, ಅಣ್ಣ, ನಮಗೆ ಅಕಾರ ಉಕಾರ ಮಕಾರಗಳನ್ನು ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿದ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ವಸಿಷ್ಠ ಮಹರ್ಷಿಗಳು ಕ್ಷೇಮವಣ್ಣ. ಸಚಿವರಲ್ಲಿಯೇ ಶ್ರೇಷ್ಠರೆನಿಸಿದ ಸುಮಂತ್ರ ಮಂತ್ರಿವರಿಯರು ಕ್ಷೇಮವೇ? ಕ್ಷೇಮವಣ್ಣ, ಕ್ಷೇಮ. ಭರತ, ಅಣ್ಣ, ಕಳುಹಿಸಲಾರದೆ ವೇದನೆಯಿಂದ ಕಣ್ಣೀರು ಸುರಿಸುತ್ತಾ ಪತಿ ಎದುರಿಗೆ ಒಂದೂ ಮಾತನ್ನಾಡದೆ ಕಳುಹಿಸಲಾರದ ಸಂಕಟದಿಂದ ನಮ್ಮನ್ನು ಕಳುಹಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ ಭರತ? ಕ್ಷೇಮವಣ್ಣ, ಕ್ಷೇಮ. ನವಮಾಸಗಳು ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಸಾಕಿ ಸಲುಹಿ ಪತಿ ಎದುರಿಗೆ ಒಂದೂ ಮಾತನ್ನಾಡದೆ ಕಳುಹಿಸಲಾರದ ವೇದನೆಯಿಂದ ನಮ್ಮನ್ನು ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ಕೌಶಲ್ಯ ಮಾತೆಯು ಕ್ಷೇಮವೇ ಭರತ? ಕ್ಷೇಮವಣ್ಣ, ಕ್ಷೇಮ. ಇನ್ನು ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟು ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು, ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಲು ನಾನು ಅಸಕ್ತನೆಂತಲೂ ಭರತನೇ ಯೋಗ್ಯನೆಂತಲೂ ಭಾವಿಸಿ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಸದುಪಕಾರ ಮಾಡಿದ ನಿನ್ನ ಹೆತ್ತಮ್ಮ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮವೇ ಭರತ? ಕ್ಷೇಮ. ಮುಂದೆ ಕೇಳಣ್ಣ. ಭರತ, ಭರತ, ಅಣ್ಣ, ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದು ಕಟುವಾಂಗ ಎಂಬ ಹೆಸರಿಂದಿದ್ದವನು ಪುಷ್ಪರಥ ಎಂಬ ನಾಮಾಂಕಿತವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ಏಕರಥಿಕನಾಗಿ ಒಬ್ಬನೇ ಚಲಿಸಿ ಜಯವನ್ನು ಹೊಂದು ದೇವಾನುದೇವತೆಗಳಿಂದಲೇ ದಶರಥ ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ ಭರತ? ಕ್ಷೇಮವೇ. ಈ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಭರತ, ಅಂತ್ಯವಾಯಿತು. ಹೇಗೆ ಭರತ? ಏನಾಯಿತು ಹೇಳಬಾರದೆ? ಅಣ್ಣ, ನೀನು ಅರಮನೆಯನ್ನು ಬಿಟ್ಟು ಹೊರಟ ಕೂಡಲೇ ನಿನ್ನ ವ್ಯಸನದಿಂದಲೇ ಕೊರಗಿ ಕೊರಗಿ ಜನಕನು ಪರಲೋಕ ವಾಸಿ ಆದರಂತ. ಜನಕ, ಸುರಪತಿಯಂ ದೈತ್ಯಕ್ಕೆಳಂ ಕೈಸರೆ ಪಿಡಿಯುತ್ತೆ ಮಂತ್ರಿಗಳು. ನಿರುತದಿ ಕೋಸಲ ರಾಜ್ಯವನಾಳಿ ನಿರುತದಿ ಕೋಸಲ ರಾಜ್ಯವನಾಳಿ ಅರಸುತನವಂ ಗೈದು ಎನ್ನಂ ಪೊರೆದೆಯೋ ಜನಕ. ಜನಕ ಪೀತ ಮಮ ಹಿತ ಪ್ರಿಯ ಪೀತ ದಶರಥ ಅಗ್ಗಲಿ ಪೋಧೆಯ ಸಹಿಸೆ ಸಂತಾಪವ ಜನಕ. ಜನ್ಮದಾತ ಪೂಜ್ಯ ಪಿತಾ ದಶರಥನೇ ತಂದೆಯೇ ತಂದೆಯೇ
ಜನಕ ಜನಕ ಕೊನೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ ಜನಕ, ಪರಲೋಕವಾಸಿಯಾದೆಯ. ಪರಲೋಕದಲ್ಲಿರುವ ತಂದೆಯೇ ಇಲ್ಲಿಂದಲೇ ವಂದಿಸುವುದು. ಜನಕ, ನಿಮ್ಮ ಪ್ರಾಣಾಹರಣ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ಸೇವೆಯನ್ನು ಮಾಡಲು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಭರತ, ಅಣ್ಣ, ತಂದೆಯವರ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿದ ನೀವೇ ಭಾಗ್ಯಶಾಲಿಗಳಪ್ಪ, ನೀವೇ ಭಾಗ್ಯಶಾಲಿಗಳು. ಅಣ್ಣ, ಜನಕನ ಪ್ರಾಣಹರಣ ಕಾಲದಲ್ಲಿ ನಾವೂ ಸಹ ಅವರ ಬಳಿಯಲ್ಲಿ ಇರಲಿಲ್ಲವಣ್ಣ, ಇರಲಿಲ್ಲ. ಏನು ಹೇಳಿದೆ ಭರತ? ಹೌದಣ್ಣ. ಏನು ಹೇಳಿದೆ? ತಂದೆಯವರ ಪ್ರಾಣಹರಣ ಕಾಲದಲ್ಲಿ ನೀವೂ ಸಹ ಅವರ ಬಳಿಯಲ್ಲಿಲ್ಲವೇ? ಅಯ್ಯೋ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದು ನಿಮ್ಮ ಪ್ರಾಣಾಹರಣ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಳಿಯಲ್ಲಿ ಇಲ್ಲದಂತಾಯಿತೆ. ಜನಕ, ನಿರ್ಭಾಗ್ಯ ಪುತ್ರರುಗಳು ನಾವು, ನಿರ್ಭಾಗ್ಯ ಪುತ್ರರುಗಳು. ಭರತ, ಅಣ್ಣ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನೀನು ಈಗಲೇ ಅಯೋಧ್ಯೆಗೆ ತೆರಳಿ ರಾಜ್ಯ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡು. ಅಣ್ಣ, ಆ ಕೋಸ ರಾಜ್ಯವನ್ನು ಪರಿಪಾಲಿಸಲು ನಾನು ಶಕ್ತನೇ, ಅದೆಂದಿಗೂ ಸಾಧ್ಯವಿಲ್ಲ ಅಣ್ಣ. ನಿನ್ನ ಹೊರತಾಗಿ ಅದನ್ನು ಪರಿಪಾಲಿಸಲು ನೀನೇ ಶಕ್ತನಣ್ಣ, ನೀನೇ ಶಕ್ತನು. ನಾನೆಂದಿಗೂ ಅಶಕ್ತನಣ್ಣ, ಅಶಕ್ತನು. ನನ್ನ ಮಾತನ್ನು ಕೇಳಣ್ಣ. ನೀನು ಪಟ್ಟಣಕ್ಕೆ ಹಿಂತಿರುಗಿ ಬಂದು ಪಟ್ಟಾಭಿಷಕ್ತನಾಗಿ ನಮ್ಮನ್ನು, ಮಾತೆಯವರನ್ನು, ಪ್ರಜೆಗಳನ್ನು ಕಾಪಾಡು ಬಾಣ್ಣ. ಲಕ್ಷ್ಮಣ, ಇದಕ್ಕೋಸ್ಕರ ನೀನು ಅಷ್ಟೊಂದು ದೂರದಿಂದ ದಣಿದು ಬಂದೆಯ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾಗಳಾದ ನಮ್ಮಗಳ ಕರ್ತವ್ಯವಲ್ಲವೇ? ತಾಯಿ ಇಷ್ಟದಂತೆ ನೀನು ರಾಜ್ಯ ಪಟ್ಟಾಭಿಷಕ್ತನಾಗು. ನಾನು ವನವಾಸವನ್ನು ಪೂರೈಸಿಕೊಂಡು ತಂದೆ ಕೊಟ್ಟ ಮಾತನ್ನು ನಡೆಸಬೇಕು. ನನ್ನ ಮಾತನ್ನು ಕೇಳು ಭರತ. ಅಣ್ಣ, ಆ ದುಷ್ಟ ಕೈಕೆಯ ದೆಸೆಯಿಂದ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಯಿತು. ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನೀನು ಮಾಡುವ ವನವಾಸವನ್ನು ನಾನು ಮಾಡುತ್ತೇನೆ. ನನ್ನ ಮಾತನ್ನು ಕೇಳಣ್ಣ. ನೀನು ಈಗಲೇ ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಶಕ್ತನಾಗಿ ಬಾಣ್ಣ. ಭರತ, ಈ ಅನಿತ್ಯವಾದ ರಾಜ್ಯಭಾರಕ್ಕೋಸ್ಕರ ಸತ್ಯಕ್ಕೆ ತಪ್ಪಿ ನಡೆಯುವುದೇ? ಮಕ್ಕಳ ಅಸತ್ಯದಿಂದ ಪರಲೋಕದಲ್ಲಿರುವ ನಮ್ಮ ತಂದೆಯು ಅಧೋಗತಿಗೆ ಇಳಿಯಲಾರನೆ. ಅದು ಅಲ್ಲದೆ ನಿನಗೆ ಬಂದ ಪಟ್ಟವನ್ನು ನಾನು ಏರಿದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ನೀನೇ ಯೋಚಿಸಿ ನೋಡು ಭರತ, ನೀನೇ ಯೋಚಿಸಿ ನೋಡು. ಅಣ್ಣ, ನಾನಾಗಿಯೇ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷವು ಹೇಗೆ ಸಂಭವಿಸುವುದು? ನೀವೇ ಯೋಚಿಸಿ ನೋಡಿ. ಭರತ, ನೀನು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನೀನು ಹೋಗಿ ಪಟ್ಟಾಭಿಷಕ್ತನಾಗೂ ನಾನು ವನವಾಸಕ್ಕೆ ಹೊರಡಬೇಕು. ಅಣ್ಣ, ನನ್ನದೊಂದು ವಿಜ್ಞಾಪನೆಯನ್ನು ಲಾಲಿಸಿ ಈ ನಿಮ್ಮ ಪಾದುಕೆಗಳನ್ನು ನನಗೆ ಕೊಟ್ಟರೆ ಇದನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಸಿಂಹಾಸನದ ಮೇಲಿಟ್ಟು ನಿಮ್ಮ ನಾಮಸ್ಮರಣೆಯಿಂದಲೇ ನಾನು ರಾಜ್ಯಭಾರ ಮಾಡುತ್ತೇನೆ. 14 ವರ್ಷ ವನವಾಸ ಮುಗಿದ ಮರುದಿನವೇ ನೀವು ನನಗೆ ದರ್ಶನವನ್ನು ನೀಡಬೇಕು. ಇಲ್ಲವಾದರೆ ಈ ನನ್ನ ದೇಹವನ್ನು ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ ಸತ್ಯ. ಭರತ ಶತ್ರುಘ್ನರೇ, ಅಣ್ಣ, ನೀವಲ್ಲವೇ ಈ ಸಹಜಾತ ಧರ್ಮವನ್ನ ಈ ಪ್ರಪಂಚಕ್ಕೆ ತೋರ್ಪಡಿಸಿದ ಮಹಾಪುರುಷರು. ನಿಮ್ಮನ್ನು ಪುತ್ರರನ್ನಾಗಿ ಪಡೆದ ನಮ್ಮ ತಂದೆ ತಾಯಿಗಳೇ ಧನ್ಯಶಾಲಿಗಳಪ್ಪ, ಧನ್ಯಶಾಲಿಗಳು. ನಿಮ್ಮನ್ನು ಸಹೋದರರನ್ನಾಗಿ ಪಡೆದ ನಾನೇ ಪುಣ್ಯಶಾಲಿಯಪ್ಪ, ನಾನೇ ಪುಣ್ಯಶಾಲಿ. ಇದು ನಿಮ್ಮ ಇಷ್ಟದಂತೆ ಆಗಲಿ. ಧನ್ಯರಾದೆವಣ್ಣ, ಧನ್ಯರಾದೆವು.
ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ ಪರಮ ಜಪ ತಪ ಪುಣ್ಯ ಪಾದಾರ್ಚನೆ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಯು ಮುನಿ ಜನರ ಪಾಲಿಗೂ ಪುಣ್ಯಮಿಲ್ಲ ರಾಮ ಭರತ, ಅಣ್ಣ ಸಹಜದಿಂ ಶ್ರೀರಾಮಂಗೆ ಸಹಜಾತಾಗಿ ಜನಿಸಿದೆ ಮಗು ಪುಣ್ಯಮಿಲ್ಲ ರಾಮ ಕಾಡು ಮರವಂ ಕಡಿದು ಕಾಲಿನಿಂ ತುಳಿದು ಪಾಡು ಪಡುತ್ತಿದ್ದರು ನಾಡಿನೊಡತನವ ಕೈಗೊಂಡು ಪ್ರಾರಾಗಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗದಿ ರಾಮ ಧನ್ಯರಾದವಣ್ಣ, ಧನ್ಯರಾದೆವು. ಅಣ್ಣ, ನಾವಿನ್ನು ಹೋಗಿ ಬರೋಣವೇ? ಬಹಳ ಸಂತೋಷ ಭರತನೇ. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬಂದು ನಿನಗೆ ದರ್ಶನವನ್ನು ನೀಡುತ್ತೇನೆ. ನೀವಿನ್ನೂ ಸಂತೋಷದಿಂದ ಹೊರಡಿರಿ. ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ದಿನ ವಂಶ ಸೋಮ ದಿನ ಮಣಿಲ ನಾಮ ದಿನ ವಂಶ ಸೋಮ ದಿನ ಮಣಿಲ ನಾಮ ಭಕ್ತರ ಪಾಲಿಕ ಜಲನಿಧಿ ಸೋಮ ಭಕ್ತರ ಪಾಲಿಕ ಜಲನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ 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 ಶ್ರೀರಾಮ. ಲಕ್ಷ್ಮಣ, ನೋಡಿದೆ ಭರತನ ಭ್ರಾತೃವಾತ್ಸಲ್ಯವನ್ನ. ಅಣ್ಣ, ಅಜ್ಞಾನದಿಂದ ದುಡುಕಿ ನನ್ನ ಮಾತನ್ನು ಕ್ಷಮಿಸೋಣ. ಸೀತಾ, ಆರ್ಯಪುತ್ರ, ಈ ಸ್ಥಳವು ನಮ್ಮ ಅಯೋಧ್ಯೆಗೆ ಸಮೀಪವಾಗಿದ್ದುದರಿಂದ ಪ್ರಜೆಗಳೆಲ್ಲರೂ ಬರುತ್ತಲೇ ಇರುವರು. ಮುಂದೆ ದಂಡಕಾರುಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ